ನಾನು ಅಧ್ಯಕ್ಷ ಆದಮೇಲೆ ಕಮರ್ಷಿಯಲ್ ಮಾಡಿಸಿ ಸರ್ಕಾರದ ಅನುದಾನ ಬರೋ ಥರ ಮಾಡಿದೆ ಅಂತ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ನೀವು ಬುದ್ಧಿವಂತರು, ನಿಮ್ಮಂಥ ಬುದ್ಧಿವಂತರು ಪಡೆದಿದ್ದಕ್ಕಾಗಿ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಆದರೆ ನಮಗೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡುತ್ತೆ. ನೀವು ಹಿಂದೆ ಗೌರವಾಧ್ಯಕ್ಷರು ಆನಯ ನಾಯಕರಿದ್ದಾಗ ನೀವು ಸಂಘದಲ್ಲಿ ಉಪಾಧ್ಯಕ್ಷರಿದ್ರಿ, ಅವತ್ತು ನಿಮಗೆ ಗೊತ್ತಿರಲಿಲ್ವೇ? ಆದ್ಮೇಲೆ ಈ ಸಮುದಾಯ ಭವನ ನಿರ್ಮಾಣ ಆಗಲಿ ಅಂತ ಹೇಳಿ ಅವತ್ತೆಲ್ಲೋ ತಡೆ ಹಿಡಿಯುವಂತ ಕೆಲಸ ಮಾಡಿದ್ರಿ. 23 ವರ್ಷ ಸಂಘದ ಕಟ್ಟಡ ಆಗದೆ ಇರೋದಕ್ಕೆ ಎಲ್ಲೋ ಒಂದು ಕಡೆ ನೀವೇ ಕಾರಣ ಅಂತ ಹೇಳಿ ನಮ್ಗೆ ಇವತ್ತು ಅನುಮಾನ ಕಾಡ್ತಿದೆ. ಅದೇ ರೀತಿ ಸಮಾಜದ ಸಭೆ ಕರೀರಿ ಅಂತ ಹೇಳಿದ್ರೆ ಅಧ್ಯಕ್ಷರು ಸಭೆಯನ್ನು ಕರೆಯೋದಿಲ್ಲ. ಕೇಳಿದಂಥವ್ರಿಗೆ ನೀವು ಕೇಳಕ್ಕೆ ನಿಮ್ಗೆ ಯಾವ್ದು ಹಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೊಬ್ರು ಯಾರು ಕೇಳಿದ್ರೆ ಅವರಿಗೆ ಹಿಡ್ಕೊಂಡು ಹೊಡೆಯೋ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗಾಗಿ ನಮ್ಗೆಲ್ಲ ಒಂದ್ ಕಡೆ ಅನ್ಸುತ್ತೆ, ಅವ್ರು ಮಾತಿದ್ದಿದ್ರೆ ಇದು ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತ ಹೇಳ್ತಾರೆ. ಅವರು ಸಂಘದ ಸದಸ್ಯತ್ವವನ್ನು ಯಾರಿಗೂ ಕೊಡದೆ, ಸಂಘದ ಸಭೆಯನ್ನು ಕರೀದೆ, ತಮ್ಮ ಕಪ್ಪು ದೃಷ್ಟಿಯಲ್ಲೇ ಸಂಘವನ್ನು ಇಟ್ಕೊಂಡು ಸಮುದಾಯ ಒಂದು ಆಸ್ತಿಯನ್ನು ಹೊಡೆಯ ಹುನ್ನಾರ ನಡೆಸಿದಾರೆ ಅಂತೇಳಿ ನಮಗೆ ಅನುಮಾನ ಕಾಡ್ತಾ ಇದೆ. ಇವತ್ತಿನ ಪತ್ರಿಕಾಗೋಷ್ಠಿ ಮೂಲಕ ನಾವು ಒಂದಿಷ್ಟು ಪ್ರಶ್ನೆಯನ್ನ ನಾಮಧಾರಿ ಅಭಿವೃದ್ಧಿ ಕೇಳ್ತಾ ಇದ್ದೀವಿ. ನಮ್ಮ ಮೊದಲನೇ ಪ್ರಶ್ನೆ, ನೀವು ಈಗ ನಾಮಧಾರಿ ಅಭಿವೃದ್ಧಿ ಸಂಘದಲ್ಲಿ ಇರುವಂತಹ ಪದಾಧಿಕಾರಿಗಳು ಅದು ಆಯ್ಕೆಯೋ ಅಥವಾ ನೇಮಕವೋ? ಆಯ್ಕೆ ಮಾಡಿದ್ರೆ ಯಾವತ್ತಿನ ಮೀಟಿಂಗ್ ಅಲ್ಲಿ ನೀವು ಆಯ್ಕೆ ಮಾಡಿದ್ರಿ ಅಂತ ಹೇಳಿ ನಮ್ಗೆ ಸ್ಪಷ್ಟನೆ ಕೊಡ್ರಿ. ನೇಮಕ ಮಾಡಿದ್ರೆ ನೇಮಿಸಿದವರು ಯಾರು ಅಂತ ಹೇಳಿ ಸ್ಪಷ್ಟನೆ ಕೊಡ್ರಿ. ನಮ್ದು ಎರಡನೇ ಪ್ರಶ್ನೆ, ನೀವು ಅಧ್ಯಕ್ಷ ಆದ ಮೇಲೆ ಕಳೆದ 7-8 ವರ್ಷದಿಂದ ಯಾಕೆ ಸರ್ವಸಾಧಾರಣ ಸಭೆಯನ್ನು ಕರೆದಿಲ್ಲ? ಅದಕ್ಕೆ ಉತ್ತರ ಕೊಡಿ. ಹಾಗೆಯೇ ಇವತ್ತು ಸದಸ್ಯತ್ವ ಕೇಳಿ ಕೊಡ್ತಾ ಇಲ್ಲ. ಸದಸ್ಯತ್ವ ಕೊಡದೇ ಇರುವಂತದ್ದು ಅದು ಕೇವಲ ಅಧ್ಯಕ್ಷ ನಿರ್ಧಾರವ ಅಥವಾ ನಾಮಧಾರಿ ಅಭಿವೃದ್ಧಿ ಸಂಘದ ನಿರ್ಧಾರವ? ಹಾಗೆಯೇ ನಾಮಧಾರಿ ಅಭಿವೃದ್ಧಿ ಸಂಘದವರು ಇದುವರೆಗೆ ಮಾಡಿರುವಂತಹ ಸಮಾಜಮುಖಿ ಕೆಲಸಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಿ. ಬೇರೆ ಸಂಘ ಕಟ್ಕೊಳ್ಳಿ, ಬೇರೆ ಸಮುದಾಯ ಭವನ ಮಾಡಿ ಅಂತ ಹೇಳಿ ನಾಮಧಾರಿ ಸಮಾಜದ ಅಧ್ಯಕ್ಷರು ಹೇಳ್ತಿರುವಂತದ್ದು ಅದು ಕೇವಲ ಅಧ್ಯಕ್ಷರ ಹೇಳಿಕೆಯೋ ಅಥವಾ ನಾಮಧಾರಿ ಅಭಿವೃದ್ಧಿ ಸಂಘದ ಹೇಳಿಕೆಯೋ? ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಿ. ನಾವಿವತ್ತು ಪತ್ರಿಕಾಗೋಷ್ಠಿ ಮೂಲಕ ಆಗ್ರಹ ಮಾಡ್ತಿದ್ವಿ. ಅಧ್ಯಕ್ಷರು, ನಾಮಧಾರಿ ಅಭಿವೃದ್ಧಿ ಸಂಘದ ಅಧ್ಯಕ್ಷರು ಏನು ಹೇಳಿರ್ಬೋದು, ಉಳಿದಂತ ಎಲ್ಲ ಪದಾಧಿಕಾರಿಗಳು ನಮ್ಮ ಗೌರವ ಇದೆ. ನಾವು ಈಗಲೂ ಅವರಿಗೆ ಮನವಿಯನ್ನು ಮಾಡ್ತೀವಿ. ಆದಷ್ಟು ಬೇಗ ಕೇವಲ ನಿಮ್ಮ ಸದಸ್ಯರ ಸಭೆಯನ್ನು ಕರೆದೆ, ಸಮಾಜದ ಸಭೆಯನ್ನು ಕರೆದು ಸಮಾಜದ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಮುಂಬರುವಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳಿ ಮನವಿಯನ್ನು ಮಾಡ್ತೀವಿ. ಇಲ್ಲ ಅಂತಾದ್ರೆ ನಾವು ನಿಮಗೆ 1 ತಿಂಗಳ ಟೈಮನ್ನು ಕೊಡ್ತೀವಿ. 1 ತಿಂಗಳೊಳಗಡೆ ನೀವು ಸಮಾಜದ ಸಭೆಯನ್ನು ಕರೆದೇ ಇದ್ರೆ ನಾವು ಈ ಸಂಘ ಕರ್ನಾಟಕ ಸೊಸೈಟಿ ಕಾಯ್ದೆಯಡಿ ನೋಂದಾಯಿತ ಸಂಘ, ಹಾಗಾಗಿ ನಾವು DR ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. DR ಅವರ ತಕ್ಷಣಕ್ಕೆ ಸಭೆಯನ್ನು ಕರೆದು ಇಲ್ಲಿ ಸಂಘದ ಲೆಕ್ಕಾಚಾರಗಳ ಬಗ್ಗೆ ಮಾಹಿತಿ ನೀಡ್ರಿ ಅಂತ ಹೇಳಿ ನಾವು DR ಅವರಿಗೆ ಕಂಪ್ಲೇಂಟ್ ಮಾಡ್ತಿದ್ದೀವಿ. ಹಾಗಾಗಿ ತಕ್ಷಣಕ್ಕೆ ಸಭೆ ಕರೀರಿ ಅಂತೇಳಿ ನಾನು ಸಂಘದಲ್ಲಿ ಮನವಿಯನ್ನು ಮಾಡ್ತಾ ಈಗ ಮುಂದೆ KSNDP ಅಧ್ಯಕ್ಷರಾದ ವಿನಾಯಕ್ ಅವರು ಮಾತಾಡೋದು. ನಾನು ಕೂಡ ಕಳೆದ 2012ರಿಂದ ನಾನು ಸದಸ್ಯನಿದ್ದೇನೆ, ಅಧಿಕೃತ ಸದಸ್ಯನಿದ್ದೇನೆ. ಸೊ ನಾವು ಅವತ್ತಿನ ಕಾಲಘಟ್ಟದಲ್ಲಿ ನಮ್ಮಿಂದ ಆದಂಥ ಒಂದು ಸಹಕಾರವನ್ನು ಸಮಾಜದಲ್ಲಿ ಓಡಾಡಿ ಒಂದು ದೇಣಿಗೆಯನ್ನು ಸಂಗ್ರಹ ಮಾಡುವಂಥ ಕೆಲಸ ಮಾಡಿದ್ವಿ. 2012ರಲ್ಲಿ ಅಧ್ಯಕ್ಷರಾದಂಥ ಅಂದರೆ ಪ್ರಾಥಮಿಕವಾಗಿ 2006ರಿಂದನೂ ಅಧ್ಯಕ್ಷರಾದ ಆನಂದ ನಾಯಕರು. ಸೊ 2016ರಲ್ಲಿ ಹಸುವಂತೆ KG ನಾಯಕರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವರು 2015ರಲ್ಲಿ ಸೊ 2016ರಲ್ಲಿ JDP ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಅವರು ಸೋಲ್ತಾರೆ. ಆ ಸಂದರ್ಭದಲ್ಲಿ ಅವರು ಅನಾರೋಗ್ಯ ನಿಮಿತ್ತವಾಗಿ ಕಾರಣ ಸೆಪ್ಟೆಂಬರ್ನಲ್ಲಿ ಇವರು ಅಧಿಕೃತವಾಗಿ ಮತ್ತೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರಮುಖ ಕಾರಣಕರ್ತರಾಗಿರ್ತೀವಿ. ಅವತ್ತು ಅವ್ರು ಏನು ಹೇಳಿರ್ತಾರೆ, ಪ್ರತಿ ಸದಸ್ಯರು ಅಂದರೆ 25 ಜನ ಮೆಂಬರ್ ಇರ್ತೀವಿ ನಾವು, ಪ್ರತಿ ಸದಸ್ಯರು ಕೂಡ 2 ಲಕ್ಷ ಒಟ್ಟು ಮಾಡಬೇಕು. ಆ ಮೂಲಕ 50 ಲಕ್ಷ ಒಟ್ಟಾಗುತ್ತೆ. ಸೊ ಯಾರು 2 ಲಕ್ಷ ಒಟ್ಟು ಮಾಡಲ್ಲ ಅವರನ್ನು ಸಂಘದಿಂದ ತೆಗಿತೀವಿ, ಸದಸ್ಯತ್ವದಿಂದ ತೆಗಿತೀವಿ ಅಂತ ಹೇಳಿರ್ತಾರೆ. ಬಟ್ ಅದು ಯಾವತ್ತು ಇವತ್ತಿನವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಅವರು. ಹಾಗೆ ನಾವು 2019ರಲ್ಲಿ ಸಿಗಂದೂರು ದೇವಸ್ಥಾನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನಮ್ಮ BSNP ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಸೈದಪ್ಪ ಗುತ್ತೇದಾರ್ ಅವರು ರಾಜ್ಯಾದ್ಯಂತ ಓಡಾಡಿ ಸಿಗಂದೂರು ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಆ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಯ ತಾಲೂಕಿನ ಅಧ್ಯಕ್ಷರುಗಳು ಬೆಂಬಲವನ್ನು ತೋರ್ತಾರೆ. ಸಿಗಂದೂರು ದೇವಸ್ಥಾನವನ್ನು ಸರ್ಕಾರ ಏನು ಅಧೀನಕ್ಕೆ ಅಂದರೆ ಈಗ ಸರ್ಕಾರದ ಅಧೀನಕ್ಕೆ ವಶಪಡಿಸಿಕೊಳ್ಳುವಂಥ
BJP ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿದ್ದೀನಿ, ಹಾಗಾಗಿ ನಾವು ಇದಕ್ಕೆ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದರು. ಮತ್ತೆ ಅದೇ ಸಂದರ್ಭದಲ್ಲಿ ನಾನು ಮತ್ತೆ ಅವರಿಗೆ ಒಂದು ಹೇಳಿದೆ, ಈ ಒಂದು ಏನು ಸಮಾಜದವರು ಯಾವುದೇ ರೀತಿಯ ಕಷ್ಟ ಮತ್ತು ಅನಾರೋಗ್ಯ ಪೀಡಿತರಾದಂಥ ಸಂದರ್ಭದಲ್ಲಿ ಇರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಯಾವುದೇ ರೀತಿಯ ನೆರವನ್ನು ಈ ಸಂಘದವರು ನೀಡಿರಲ್ಲ ಮತ್ತು ವೈಯಕ್ತಿಕವಾಗಿ ಕೂಡ ಇವ್ರು ಯಾವುದೇ ರೀತಿಯ ಸಹಕಾರನ ನೀಡ್ತಾ ಇಲ್ಲ. ಸೊ ಅದನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ವಿ. 2021ರಲ್ಲಿ ಒಂದು ರಾಘವೇಂದ್ರ ಮಠದಲ್ಲಿ ಸಭೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಪ್ರಶ್ನೆ ಮಾಡ್ತೀನಿ ಅವರಿಗೆ, ತಾಲೂಕು ನಾಮದಾರ ಅಭಿವೃದ್ಧಿ ಸಂಘ ಅಂದರೆ ಏನು? ಕೇವಲ ಸಭಾಭವನ ಕಟ್ಟೋದು ಅಷ್ಟೇ ಅಥವಾ ಅಭಿವೃದ್ಧಿ ಸಂಘದ ಒಂದು ಅರ್ಥವಾಗಿ ಇಡೀ ಸಮಾಜದ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಯಲ್ಲಿ ತೊಡಗಿಸ್ಕೊಳ್ಳೋದು, ನೊಂದವರ ಮತ್ತು ಬಡವರ ಪಾಲಿಗೆ ಒಂದು ನೈತಿಕ ಸ್ಥೈರ್ಯವನ್ನು ತುಂಬುವಂಥ ಕೆಲಸ ಕೂಡ ಇವತ್ತು ಸಂಘದಿಂದ ಆಗಬೇಕು. ಅದು ಯಾವುದೂ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ಅದು ಕಟ್ಟಡ ಫಸ್ಟ್ ಮಾಡೋಣ, ಅದೆಲ್ಲ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಅಂದರೆ 20 ವರ್ಷದಿಂದ ನಾವು ಕಟ್ಟಡನೇ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಸೊ ಇವರು ಹಂಗಾದ್ರೆ 20 ವರ್ಷದ ನಂತರ ಈ ಕಟ್ಟಡ ಕಟ್ಕೊಂಡು ನಂತರ ಸಮಾಜದ ಕಷ್ಟ ಸುಖವನ್ನು ಅವರು ವಿಚಾರ ಮಾಡ್ತಾರೆ ಅಂತ ಆಯಿತು. ಸೊ ಇದು ಆ ಮಾತನ್ನು ಹೇಳುವಂಥದ್ದಲ್ಲ ಅವರು. ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಒಂದು ವಿದ್ಯಾರ್ಥಿಗಳಿಗೆ ಗುರುತಿಸಿ ಒಂದು ಆರ್ಥಿಕ ನೆರವು ನೀಡುವಂಥ ಯಾವುದೇ ರೀತಿಯ ಒಂದು ಕೆಲಸ ಕೂಡ ಸಂಘದಿಂದ ಆಗ್ತಾ ಇಲ್ಲ. ಹಾಗೆ ನಾರಾಯಣ ಗುರುಗಳ ಜಯಂತ್ಯೋತ್ಸವ ಕಳೆದ 10 ವರ್ಷದಿಂದ ಆಗ್ತಾ ಇದೆ, 11 ವರ್ಷದಿಂದ. ಇವರು ಯಾವುದೇ ರೀತಿಯ ಇಷ್ಟು ವರ್ಷದಲ್ಲಿ ನಾರಾಯಣ ಗುರುಗಳ ಜಯಂತ್ಯೋತ್ಸವದಲ್ಲಿ ಭಾಗವಹಿಸಿಲ್ಲ. ಕಳೆದ ವರ್ಷ ಮಾತ್ರ ಅದು ವೇದಿಕೆಗೆ ಬಂದು ಹಾಜರಾಗ್ತಾರೆ. ಸೊ ಇವತ್ತಿನವರೆಗೂ ನಾರಾಯಣ ಗುರುಗಳ ಜಯಂತ್ಯೋತ್ಸವಕ್ಕೂ ಕೂಡ ಆಗಮಿಸಿಲ್ಲ. ಹಾಗೆ 2021-22ರಲ್ಲಿ ನಾವು BSLK ಸಂಘದಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದಲ್ಲಿ ತಾಲೂಕು ನಾಮದಾರ ಸಂಘದ ಅಧ್ಯಕ್ಷರಾದ ಇವರನ್ನು ಆಹ್ವಾನಿಸ್ತೀವಿ, ಪತ್ರಿಕೆಯಲ್ಲಿ ಕೂಡ ಹಾಕಿದ್ದೀವಿ. ಸೊ ಅವರು ಆ ಕಾರ್ಯಕ್ರಮ ಕೂಡ ಬಂದಿಲ್ಲ. ಹಾಗಾದರೆ ಇವರು ತಾಲೂಕು ನಾಮದಾರ ಸಂಘದ ಅಧ್ಯಕ್ಷರಾಗಿ ಇವರ ಹಿತಾಸಕ್ತಿ ಏನು? ಕೇವಲ